ಈ ದಿನ ವಿಶೇಷವಾಗಿ ನಾವೊಂದಿಷ್ಟು ಈ ಲಿಂಗಾಯತ ಧರ್ಮ ಮತ್ತು ಈ ವೀರಶೈವ ಧರ್ಮ, ವೀರಶೈವ ಲಿಂಗಾಯತ ಧರ್ಮ ಇಲ್ಲೇನು ತಿಕ್ಕಾಟ ನಡೀತಾ ಇದೆ ನೋಡ್ತಾ ಇದ್ವಿ ನಾವು. ವೀರಶೈವ ಲಿಂಗಾಯತರು ವೇದಗಳನ್ನು, ಉಪನಿಷತ್ತುಗಳನ್ನು, ಜೊತೆಗೆ ಜೀವನಶಿವಗಳನ್ನು, ಒಂದು ಸಂಪ್ರದಾಯಬದ್ಧವಾದಂಥ ವಿಚಾರಗಳನ್ನು ನಮ್ಮವು. ಆದರೆ ಬಸವಣ್ಣವರೆಲ್ಲ ಕೇವಲ ಒಬ್ಬರ ಸಮಾಜ ಸುಧಾರಕರು ಅನ್ನುವಂಥ ವಿಚಾರಧಾರೆಯವರು. ಇವರಿಗೆ ಪಂಚಪೀಠಗಳು ಏನಪ್ಪ ಅಂತಂದ್ರೆ ಇವರು ಮಾನ್ಯ ಮಾಡುವಂಥದ್ದು. ಯಾಕಂತಂದ್ರೆ ಇಲ್ಲಿ ಪಂಚಪೀಠಗಳ ಒಂದೇನು ಸ್ವಾಮೀಜಿಗಳಿದ್ದಾರೆ, ಅವ್ರನ್ನ ಆರಾಧ್ಯ ದೈವ ಅಂತ ಹೇಳುವಂಥವ್ರು ಒಂದು ಕಡೆಗಿದ್ದರೆ, ಇದು ವಿಶೇಷವಾಗಿ ಆಂಧ್ರದ ವೀರಶೈವ ಪ್ರಭಾವ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು. ನಮ್ಮಲ್ಲಿ ಸಹಿತ ವಿಶೇಷವಾಗಿ ಶ್ರೀಶೈಲಕ್ಕೆ ನಡ್ಕೊಳ್ಳೋಂಥ ಅನೇಕ ಜನರು ಈ ಒಂದು ವೀರಶೈವ ಲಿಂಗಾಯತನ ಬಗ್ಗೆ ವಿಶೇಷ ಆಸಕ್ತಿ ಜೊತೆಗೆ ಭಕ್ತಿ ಇದ್ದಂಥವ್ರು. ಇನ್ನೊಂದು ಕಡೆ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾ ಇತ್ತೀಚೆಗೆ ಕಂಪ್ಲೀಟ್ ಆಯಿತು ನಮ್ಮ ಬೆಳಗಾವಿಯಲ್ಲೇ. ಅಲ್ಲೂ ಅನೇಕ ಮಠಾಧೀಶರು ಇನ್ನುಳಿದವರು ಬಂದಿದ್ದರು. ಆದರೆ ಇದು ಏನಪ್ಪ ಅಂತಂದ್ರೆ ಈ ಮಠಾಧೀಶರು ಅಥವಾ ಇಲ್ಲಿಯ ಒಂದು ವಿಚಾರವಾದಿಗಳು ಬಸವಣ್ಣನ ಪೈಲ ಸರ್ವದೈವ ಅವರ ವಚನಗಳ ನಮಗೆ ಪಾರಮ್ಯ ಅಂತ ಹೇಳುವಂಥವ್ರು ವಿರಕ್ತ ಮಠಾಧೀಶರು ವಿಶೇಷವಾಗಿ ಇಲ್ಲೆಲ್ಲ ಭಾಗವಹಿಸುವಂಥವ್ರು. ಇದೊಂದು ಇಲ್ಲೇ ಸಂಘಟನೆ ಅಥವಾ ಪಂಗಡ ಅಂತ ಅವ್ರು ಕರ್ಕೊಳ್ತಾರೆ ಇದ್ದಾರೆ. ಅಂದ್ರೆ ಒಬ್ಬರು ಬಸವಣ್ಣನ ಸತ್ಯ ಅನ್ನುವಂಥವ್ರು, ಇನ್ನೊಬ್ಬರು ಒಂದು ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತ ವೀರಶೈವರ ಒಂದು ಭಾಗ ಅನ್ನುವಂಥವ್ರು. ಒಂದು ವೇದಗಳನ್ನು ಉಪನಿಷತ್ತು ಒಪ್ಪುವಂಥದ್ದು, ಇನ್ನೊಂದು ವಚನಗಳೇ ನಮ್ಮ ಫೈನಲ್ ಅಂತ ಹೇಳುವಂಥದ್ದು. ವಚನಗಳು ಬಿಟ್ಟು ನಮ್ಗೆ ಬೇರೆ ಯಾವುದೂ ಇಲ್ಲ, ಅವ ನಮಗೆ ವೇದಗಳು ಅನ್ನುವಂಥ. ವೇದಗಳನ್ನು ತಿರಸ್ಕಾರ ಮಾಡಿ ಮಾತಾಡ್ತಾರೆ. ವೇದಗಳ ಬಗ್ಗೆ ಇವರಿಗೆ ಗೌರವವಾಗಿಂದಲೂ ಅವು ತಪ್ಪ. ಯಾಕಂದ್ರೆ ಇವೆಲ್ಲ ಸಂಪ್ರದಾಯವಾದಕ್ಕೆ ಬಂದಿದ್ದಂಥವು. ಇಲ್ಲಿ ಶೈವರ ನೆಲೆಗಟ್ಟಿನ ಬಂದಂಥವರು ಲಿಂಗಗಳನ್ನು ಒಂದು ಏನಪ್ಪ ಅಂತಂದ್ರೆ ಒಂದು ಸ್ಥಾವರ ಲಿಂಗಗಳನ್ನು ಪೂಜಿಸುವಂಥವರು ಅನ್ನುವಂಥ ನೆಲೆ. ಇವರೆಲ್ಲರೂ ನಮ್ಮ ಲಿಂಗಾಯತರಪ್ಪ ಅಂದ್ರೆ ಲಿಂಗವನ್ನು ಆಯ್ದು ಮಾಡಿಕೊಂಡಂಥವರು, ಬಸವಣ್ಣನಲ್ಲಿ ವಿಶ್ವಾಸ ಇಟ್ಟಂಥವರು.